ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್. ಸಂಗೀತ ಅಶ್ವಥ್ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ ಸೀಬೆಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಸೀಬೆಹಣ್ಣು ಇದೆಯಲ್ಲ, ಇದರಲ್ಲಿ ತೂಕವನ್ನು ಕಡಿಮೆ ಮಾಡ್ಬೋದು, ಮಧುಮೇಹನ ನಿಯಂತ್ರಣದಲ್ಲಿಡ್ಬೋದು, ಹೃದಯಕ್ಕೆ ಸಂಬಂಧಿತ ಕಾಯಿಲೆಯಿಂದ ದೂರವಿಡ್ಬೋದು. ಹೇಗೆ ಎಂಬುದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸೀಬೆಹಣ್ಣಿನ ಕೆಲವರು ಸೀಬೆಹಣ್ಣು, ಇನ್ನು ಕೆಲವರು ಪೇರಳೆ, ಇನ್ನೊಬ್ಬರು ಚೇಪೆಕಾಯಿ, ನಾನೇ ಹೆಸರಿಂದ ಕರೀತಾರೆ, ಬಟ್ ನಾನು ಇದನ್ನ ಸೀಬೆಹಣ್ಣು ಅಂತ ಕರಿತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಂ, ಕಬ್ಬಿಣಾಂಶ, ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಗಳು, ಮೆಗ್ನೀಷಿಯಂ ಸಮೃದ್ಧವಾಗಿವೆ. ಹಾಗಾಗಿ ಈ ಸೀಬೆಹಣ್ಣು ದೇಹಕ್ಕೆ ಉಪಯೋಗ ಆಗಿದೆ. ದಯವಿಟ್ಟು ಈ ಸೀಬೆಹಣ್ಣನ್ನ ಯಾರೂ ಸಹ ತಿಂದೇ ಇರಬೇಡಿ. ಈ ಹಣ್ಣನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಸೀಬೆಹಣ್ಣಿನಲ್ಲಿ ನಾರಿನಂಶ ಹಾಗೂ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ಹೃದಯ ತನ್ನ ಕಾರ್ಯಚಟುವಟಿಕೆಯನ್ನು ಸರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಹೃದಯ ರಕ್ತನಾಳದ ಕಾಯಿಲೆ ಸಮಸ್ಯೆಗಳನ್ನು ದೂರವಿರುತ್ತದೆ. ಹೃದಯವನ್ನು ಆರೋಗ್ಯವಾಗಿಡಲು ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುವ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ಸೀಬೆಕಾಯಿ ತಿನ್ನೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ಬೋದು. ನಿಜ ಹೇಳಬೇಕು ಅಂದರೆ, ನೀವು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಬಯಸಿದ್ರೆ ಇದನ್ನು ಸೇವಿಸಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ, ಕೆಲವೊಬ್ಬರು ಎಷ್ಟೇ ತಿಂದರೂ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಿದ್ದಾರೆ. ಅಂಥವರು ಈ ಹಣ್ಣನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬೋ ರೀತಿ ಇರುತ್ತೆ, ಯಾವುದೇ ರೀತಿ ಹೊಟ್ಟೆ ಹಸು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಅಂಥವರು ಈ ಹಣ್ಣನ್ನು ಸೇವನೆ ಮಾಡಿ, ತುಂಬ ಉಪಯೋಗ ಆಗುತ್ತೆ. ಹಣ್ಣು ತೂಕ ಇಳಿಸ್ಕೊಳ್ಳಲು ಸಹ ಸಹಾಯ ಮಾಡುತ್ತೆ. ಇದರಲ್ಲಿ 2 ರೀತಿ ಸೀಬೆಹಣ್ಣಿದೆ. ಒಂದು ಗುಲಾಬಿ ಬಣ್ಣದ ಸೀಬೆ, ಮತ್ತೊಂದು ಬಿಳಿ ಸೀಬೆ. ಗುಲಾಬಿ ಬಣ್ಣದ ಸೀಬೆಯನ್ನು ತಿನ್ನೋದ್ರಿಂದ ಮಧುಮೇಹವನ್ನು ನಿಯಂತ್ರಿಸ್ಬೋದು. ಇಂದಿನ ಯೂಟ್ಯೂಬಲ್ಲಿ ನಾನು ಹೇಳಿದ್ದೆ, ಇನ್ಸುಲಿನ್ ಎಲೆಯಿಂದ ಮಧುಮೇಹನ ನಿಯಂತ್ರಣದಲ್ಲಿಡ್ಬೋದು ಅಂತ ಹೇಳಿದೆ. ಬಟ್ ಈ ಸೀಬೆಹಣ್ಣಿನಿಂದನೂ ಸಹ ಮಧುಮೇಹನ ನಿಯಂತ್ರಣದಲ್ಲಿ ಇಡ್ಬೋದು. ನಮ್ಮ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಈ ಸೀಬೆಹಣ್ಣು ಕಡಿಮೆ ಮಾಡುತ್ತದೆ. ಹಾಗಾಗಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡ್ಬೋದು. ಈ ಗುಲಾಬಿ ಸೀಬೆಹಣ್ಣಿನಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಲೈಕೋಪಿನ್ ಅನ್ನುವ ಒಂದು ಅಂಶ ಇದೆ. ಇದರಿಂದಾಗಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಷಯ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಈ ಸೀಬೆಹಣ್ಣಿನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.